ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತು ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ದಳಪತಿ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಬೇಕಾಗಿತ್ತು. ಈ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಮೊಟ್ಟ ಮೊದಲ ಅಧಿಕಾರ ಗ್ರಹಣ ಸಮಾರಂಭ, ಪ್ರಮಾಣ ವಚನ ಸಮಾರಂಭ. ಆ ರೀತಿಯ ಮ್ಯಾಂಡೇಟನ್ನು ಅವರಿಗೆ ತಮಿಳುನಾಡಿನ ಜನ ಕೊಟ್ಟಿದ್ದಾರೆ. ಸಮಸ್ಯೆ ಏನು ಅಂದರೆ, ತುತ್ತ ತುದಿಯವರೆಗೂ ಬಂದು ಬಾಯಿವರೆಗೂ ಬಂದು ತುತ್ತು ಬಾಯಿ ಒಳಗೆ ಹಾಕ್ಕೊಳ್ಳಾರ್ದ ಸ್ಥಿತಿಗೆ ಬಂದು ಕೂತಿದೆ. 2 ದಿವಸದಿಂದ ಭಾಳ ದೊಡ್ಡ ಬೆಳವಣಿಗೆ ಆಗಿದೆ, ತಮಗೆಲ್ಲ ಗೊತ್ತಿದೆ. ಇದ್ದಕ್ಕಿದ್ದ ಹಾಗೆ DMKಯ ಅಲಯನ್ಸ್ ಆಗಿದ್ದಂಥ ಕಾಂಗ್ರೆಸ್ ಪಕ್ಷ ಇದ್ದಕ್ಕಿದ್ದ ಹಾಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದೆ ಅಂತ DMK ಅವರು ಗೊಳೋ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡ್ರು, ನಾವೆಲ್ಲ ಕಡೆ ಇವ್ರಿಗೋಸ್ಕರ ಪ್ರಚಾರಕ್ಕೆ ಹೋದ್ವಿ, ಆದರೆ ಕೊನೆ ಗಳಿಗೆಯಲ್ಲಿ ಯಾವಾಗ ನಾವು ಸೋತೀವೋ ಅವರು ನಮ್ಮನ್ನು ಕೈ ಬಿಟ್ಟುಬಿಟ್ರು. ಇದ್ದಕ್ಕಿದ್ದ ಹಾಗೆ ಈ TVK ಪಕ್ಷದ ಜೊತೆ ಹೋಗ್ಬಿಟ್ರು, ದಳಪತಿ ವಿಜಯ್ ಜೊತೆ ಹೋಗ್ಬಿಟ್ರು, ಗೆದ್ದೆತ್ತಿನ ಬಾಲ ಹಿಡಿತಾ ಇದ್ದಾರೆ. ಇವ್ರಿಗೋಸ್ಕರ ನಾವು ದಶಕಗಳಿಂದ ಕೇಸ್ಗಳನ್ನು ಹಾಕ್ಸ್ಕೊಂಡ್ವಿ, ಜೈಲಿಗೆ ಹೋಗಿ ಬಂದ್ವಿ, ಇವರಿಗೆ ಎಲ್ಲ ರೀತಿಯ ಸವಲತ್ತು ಕೊಡ್ತೀವಿ, ರಾಜ್ಯಸಭಾ ಸದಸ್ಯತ್ವ ಕೊಟ್ವಿ. ಇವರು ಗೆದ್ದ ತಕ್ಷಣ ಕೈ ಕೊಟ್ಟರು, ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದ್ದಾರೆ, ಬೆನ್ನಿಗೆ ಚಾಕು ಹಾಕಿದ್ದಾರೆ, ಚೂರಿ ಹಾಕಿದ್ದಾರೆ ಅಂತ DMK ಅವರು ಅಳ್ತಾ ಇದ್ದಾರೆ. ಮಜಾ ಅಂದರೆ, ಹಿಂದಿನಿಂದ ಅವರು ಚಾಕು ಹಾಕಿಲ್ಲ ರೀ, ಎದುರುಗಡೆಯಿಂದ ಹಾಕಿದ್ದಾರೆ. ಬಾಯಿ ಬಿಟ್ಟು ಹೇಳಿದ್ದಾರೆ ಅವರು, ನಮ್ಮದು TVKಗೆ ನಾವು ಈ ಸಪೋರ್ಟ್ ಮಾಡ್ತಾ ಇದ್ದೀವಿ, ಸರ್ಕಾರ ರಚನೆ ಮಾಡ್ತಾ ಇದ್ದೀವಿ, ಯಾಕೆಂದರೆ ಅವರಿಗೆ ಮ್ಯಾಂಡೇಟ್ ಸಿಕ್ಕಿದೆ ಅಂತೇಳಿ. ನಂದೊಂದು ಪ್ರಶ್ನೆ ಇದೆ ಕಾಂಗ್ರೆಸ್ಗೆ. TVK ಪಕ್ಷಕ್ಕೆ ಮ್ಯಾಂಡೇಟ್ ಸಿಕ್ಕಿದೆ, ಜನ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಅವರಿಗೆ ಬೆಂಬಲವನ್ನು ಘೋಷಿಸೋದಾದರೆ ಅಥವಾ ಸರ್ಕಾರದ ಜೊತೆ ಸೇರಿಕೊಳ್ಳೋದಾದರೆ, ನರೇಂದ್ರ ಮೋದಿ ಅವರಿಗೂ ಕೂಡ ಮ್ಯಾಂಡೇಟ್ ಸಿಕ್ಕಿತ್ತಲ್ರಿ, ಅವಾಗ ಯಾಕೆ ಅವ್ರಿಗೆ ನೀವು ಬೆಂಬಲವನ್ನು ಘೋಷಿಸ್ತಿಲ್ಲ? ಅವಾಗ ಯಾಕೆ ವಿರೋಧ ಪಕ್ಷದಲ್ಲಿ ಕೂತ್ರಿ? ಮ್ಯಾಂಡೇಟ್ ತಾನೇ ಬೇಕಾಗಿದ್ದು ನಿಮಗೆ. ಪ್ರಶ್ನೆ ಅದಲ್ಲ, ವಿಷಯ ಅದಲ್ಲ. ವಿಷಯ ಏನಪ್ಪ ಅಂತಂದರೆ, ಯಾವಾಗ ಈ ರೀತಿಯ ಫಲಿತಾಂಶ ಬರುತ್ತೋ ಆವಾಗ ರಾಜ್ಯಪಾಲರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು. ನೋಡಿ, ಇದು ಕ್ಲಿಯರ್ ಮ್ಯಾಂಡೇಟ್ ಆದಂಥ ಚುನಾವಣೆ ಅಲ್ಲ, ನಿಮ್ಗೆ ಗೊತ್ತಿದೆ. ಇದು ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್. ಇದು ಹಾಗೆ ನೋಡಿದರೆ ಇದು ಹಂಗ್ ಅಸೆಂಬ್ಲಿ. ಇದು ಮ್ಯಾಂಡೇಟಿಗೆ ತೀರಾ ಹತ್ತಿರದಲ್ಲಿ ವಿಜಯ್ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಷ್ಟು ಸಂಖ್ಯಾಬಲ ಇರಬೇಕು ಆ ಮ್ಯಾಜಿಕ್ ನಂಬರ್ ಅವ್ರ ಹತ್ರ ಇಲ್ಲ. 108 ಅಂತ ಎಲ್ಲರೂ ಹಾಕ್ತಾ ಇದ್ದಾರೆ. ಎಲ್ಲಿದೆ 108? 2 ಕಡೆ ಚುನಾವಣೆಗೆ ನಿಂತು ವಿಜಯ್ ಗೆದ್ದಿರೋದು. 1 ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಲೇಬೇಕು. ಫ್ಲೋರ್ನಲ್ಲಿ ಅವರು ಒಂದೇ ಮತ ಹಾಕ್ಬೋದೇ ವಿನ 2 ಮತ ಹಾಕ್ಲಿಕ್ಕೆ ಬರೋದಿಲ್ಲ. ಯಾವ ವಿಧಾನಸಭಾ ಕ್ಷೇತ್ರದ ಸ್ಥಾನವನ್ನು ಅವರು ತೆರವುಗೊಳಿಸ್ತಾರೋ ಅದಕ್ಕೆ ಮತ್ತೆ 6 ತಿಂಗಳ ಒಳಗಡೆ ಚುನಾವಣೆ ಆಗುತ್ತೆ. ಈಗ ಅವ್ರ ಕಡೆ ಇರೋದು 107 ಜನ, 2 CPM, 2 CPI, ಉಳಿದ ಪುಡಿ ಪಕ್ಷಗಳು ಸೇರಿ 5 ಕಾಂಗ್ರೆಸ್ಸು. ಈ ವಿಜಯ್ಗೆ ರಾಜಕೀಯ ಗೊತ್ತಿಲ್ಲ ಅಂತ ನಾನು ಮೊದಲೇ ದಿವಸದಿಂದ ಹೇಳ್ತಾ ಇದ್ದೆ. ನೋಡಿ, ಎಲ್ರಿಗೂ ಎಲ್ಲ ಗೊತ್ತಿರಬೇಕಾದ ಅಗತ್ಯ ಇಲ್ಲ. ಗೊತ್ತಿರುವವ್ರನ್ನ ಜೊತೆಗೆ ಇಟ್ಕೊಂಡ್ರೆ ನೀವು ಗೊತ್ತು ಮಾಡಿಕೊಳ್ಳಬಹುದು ಮತ್ತು ರಾಜಕೀಯವನ್ನು ಕೂಡ ಕಲಿಬಹುದು. ನರೇಂದ್ರ ಮೋದಿಗೂ ಅಧಿಕಾರ ಮಾಡಿ ಅಭ್ಯಾಸ ಇರಲಿಲ್ಲ, ನೇರವಾಗಿ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ. ಆತನ MLA ಆಗಿರಲಿಲ್ಲ, ಯಾವುದೋ ನಿಗಮ ಮಂಡಳಿ ಮೆಂಬರ್ ಆಗಿರಲಿಲ್ಲ, ಏನಿರಲಿಲ್ಲ. ಅದು ಗುಜರಾತಿನ ಮುಖ್ಯಮಂತ್ರಿಯಾಗಿ ಹೋದರು. ನಿಭಾಯಿಸಲಿಲ್ವಾ? ನಿಭಾಯಿಸಿದರು. ಲಾಭ ಏನು? ಜೊತೆಗಿದ್ದಂಥ ವ್ಯವಸ್ಥೆ, ಪಕ್ಷ. ಇದು ಪಕ್ಷವೇ ಹೊಸದು. 2024 ಫೆಬ್ರವರಿ 2ನೇ ತಾರೀಕು ಶುರುವಾದ ಪಕ್ಷ. ಅದಕ್ಕೆ ರಾಜಕೀಯ ಸಂಘಟನೆಯಾಗಿ ಬೆಳೆಯಲೇ ಇಲ್ಲ ಇದ್ದಂಥ ಅಭಿಮಾನಿ ಸಂಘಗಳೇ ಆ ರಾಜಕೀಯ ಪಕ್ಷದ ಕಚೇರಿಗಳದು. ಅದೆಲ್ಲ ಇಲ್ಲಿ ಮತ್ತೆ ಚರ್ಚೆ ಮಾಡೋದು ಬೇಡ, ಅದು ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಈಗ ಇವತ್ತು ನೆಹರು ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಮಾಡಬೇಕಾಗಿದ್ದ, ಆಯೋಜನೆ ಮಾಡಬೇಕಾಗಿದ್ದ ಮತ್ತು ದಳಪತಿ ವಿಜಯ್ ಐತಿಹಾಸಿಕವಾಗಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ 8 ಕೋಟಿ ಜನರ ಅವರು ಏನು ಆಶಾಕಿರಣವಾಗಿ ಹೊರಹೊಮ್ಮುವ ಅವಕಾಶ ಇತ್ತು, ಅದು ಇದ್ದಕ್ಕಿದ್ದ ಹಾಗೆ ರದ್ದಾಗಿದ್ದೇಕೆ ಅನ್ನೋದು ಇವತ್ತಿನ ವಿಷಯ. 5 ಸ್ಥಾನವನ್ನು ನಾವು ನಿಮ್ಗೆ ಬಿಟ್ಟುಕೊಟ್ಟಿದ್ದೀವಿ, ನಿಮ್ಮ ಜೊತೆ ನಾವು ನಮ್ಮ ಬೆಂಬಲ ನಿಮಗಿದೆ ಅಂತ ಕಾಂಗ್ರೆಸ್ ಹೇಳ್ತೀವಿ. ಮೊದಲೇನೇನು ಮಾಡಿದರು? ವಿಜಯ್ ರಾಜ್ಯಪಾಲರಿಗೆ ಪತ್ರವನ್ನು ಕಳಿಸಿದರು. ನನ್ನ ಹತ್ರ ಮ್ಯಾಂಡೇಟ್ ಇದೆ, ಆದ್ದರಿಂದ ನನ್ನನ್ನು ನೀವು ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡಿ. ಪತ್ರವನ್ನು ಏನಂತ ಮೊದಲೇದಾಗಿ ಅಲ್ಲಿ ರಾಜ್ಯಪಾಲರು ಯಾರು ಅಂತ ಹೇಳ್ತೇನೆ ನಿಮಗೆ. ಇಷ್ಟು ದಿವಸ ಅಲ್ಲಿ RN ರವಿ ಅಂತಿದ್ರು. ಯಾರು ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದರು, ಅಜಿತ್ ಡೋವಲ್ ಅವರ ರೀತಿ, ಅಜಿತ್ ಡೋವಲ್ ನೆಕ್ಸ್ಟ್ ಡೆಪ್ಯೂಟಿ ಪೋಸ್ಟ್ ಇದ್ದರು.
ಯಾವ ಆರ್ ಎನ್ ರವಿ ಸುಪ್ರೀಂ ಕೋರ್ಟ್ವರೆಗೂ ಈ ತಮಿಳ್ನಾಡಿನ DMK ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ರು, ಆ ಆರ್ ಎನ್ ರವಿನ ಪಶ್ಚಿಮ ಬಂಗಾಲಕ್ಕೆ ಕಳಿಸಲಾಯಿತು. ಯಾಕಂದ್ರೆ ಮಮತಾ ಬೇಗಮ್ ಚಳ್ಳೆ ಹಣ್ಣು ತಿನ್ನಿಸ್ಬೇಕಾಗಿತ್ತು. ಇಲ್ಲಿ ರಾಜೇಂದ್ರ ವಿಶ್ವನಾಥ್ ಅರಳೇಕರ್ ಅಂತ ಬಂದಿದ್ದಾರೆ. ಈ ರಾಜೇಂದ್ರ ವಿಶ್ವನಾಥ್ ಅರಳೇಕರ್ ಅವರು ಸ್ವತಂತ್ರ ಚಾರ್ಜ್ ಅಲ್ಲ, ಇದು ತಮಿಳುನಾಡು. ಅವರು ಕೇರಳದ ಗವರ್ನರು ಅಡಿಷ್ನಲ್ ಚಾರ್ಜ್ ಆಗಿ ತಮಿಳುನಾಡಿಗಿದ್ದಾರೆ. ನಿನ್ನೆ ಏನು ಮಾಡಿದ್ರು, ಅವರು ತಿರುವನಂತಪುರಮಿಂದ ಚೆನ್ನೈಗೆ ಬಂದು ಯಾವಾಗಲೂ ಸಂವಿಧಾನಿಕವಾಗಿ ಏನು ಅವಕಾಶ ಇದೆ ಅನ್ನೋದು ಮೊದಲು ನಿಮ್ಗೆ ಹೇಳ್ತೀನಿ. ಹೇಗೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡ್ತಾರೆ, ಇದು ನಮ್ಗೆ ಗೊತ್ತಾಗಬೇಕಲ್ವ. ಗೊತ್ತಾದಾಗ ಮುಂದಿನ ಈ ಸರ್ಕಸ್ಗಳು ನಮ್ಗೆ ಅರ್ಥ ಆಗ್ತವೆ. ಯಾವಾಗಲೂ ನಾನೊಂದು ಮಾತನ್ನು ಹೇಳಿದೆ, ಎಟ್ ದ ಪ್ಲೆಜರ್ ಆಫ್ ದಿ ಗವರ್ನರ್ ಅಂತ ಇರೋದದು 164 ಪ್ರಕಾರ, ಅನುಚ್ಛೇದದ ಪ್ರಕಾರ. ಹಾಗಾದ್ರೆ ಪ್ಲೆಜರ್ ಆಫ್ ದಿ ಗವರ್ನರ್ ಅಂದ್ರೇನು? ಅವರ ಡಿಸ್ಕ್ರಿಷನರಿ ಪವರ್ ಇರುತ್ತೆ. ಡಿಸ್ಕ್ರಿಷನರಿ ಪವರ್ ಅಂದರೆ ಇಷ್ಟ ಬಂದಂಗೆ ಮಾಡೋಂಗಿಲ್ಲ ಗವರ್ನರ್ಗೆ ಸುಪ್ರೀಂ ಕೋರ್ಟ್ನ ಭಾಳಷ್ಟು ತೀರ್ಪುಗಳ ಮಾರ್ಗಸೂಚಿ ಇದೆ. ಅದರ ಪ್ರಕಾರ ಆರ್ಡರ್ ಆಫ್ ಪ್ರಿಫರೆನ್ಸ್ ಏನು ಅಂತಂದರೆ, ಪ್ರೀ ಪೋಲ್ ಒಂದೇದ್ದು ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಆಗಿರುವಂಥ ನಂಬರ್ ಬಂದಾಗ ಅಂಥ ಸಂಖ್ಯೆ ಯಾವ ಪಕ್ಷಕ್ಕಿದೆಯೋ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಈಗ 234 ಅಲ್ಲಿ ಸಂಖ್ಯೆ, 118ಕ್ಕಿಂತ ಹೆಚ್ಚು ಸಂಸ್ಥೆ 118 ಬಂದಿದ್ದರೂ ಕೂಡ ಯಾವ ಪಕ್ಷಕ್ಕೆ ಬಂದರೆ ಅವ್ರು ನೇರವಾಗಿ ರಾಜ್ಯಪಾಲರು ಕರ್ಲಿಕ್ಕೆ ಕಳಿಸ್ತಾರೆ. ನಿಮಗೆ 118 ಸೀಟುಗಳು ಬಂದಿದೆ ಅನ್ನುವಂಥ ಮಾಹಿತಿ ನಮ್ಗೆ ಲಭ್ಯ ಆಗಿರೋದ್ರಿಂದ ನೀವು ಸರ್ಕಾರ ರಚನೆ ಮಾಡಲಿಕ್ಕೆ ತಯಾರಿ ಮಾಡಿಕೊಳ್ಳಿ, ನಿಮ್ಮ ಪಟ್ಟಿಯನ್ನು ಕೊಡಿ ನಮಗೆ ಅಂತ ಕೇಳ್ತಾರೆ. ಈಗ ಆ ನಂಬರ್ ಬಂದಿಲ್ಲ, ಇದು ಹಂಗ್ ಅಸೆಂಬ್ಲಿ ಅಂತ ನೀವು ತಿಳ್ಕೊಳ್ಳಿ. ಹಾಗಿದ್ದಾಗ ಏನು ಮಾಡ್ತಾರೆ ಅಂತಂದರೆ, ಪ್ರೀಪೋಲ್ ಅಲಯನ್ಸ್ ಆಗಿರುವಂಥವು ಯಾವುದು, ಆರ್ಡರ್ ಆಫ್ ಪ್ರಿಫರೆನ್ಸ್ ಹೇಳ್ತಾ ಇದ್ದಾರೆ. ಪ್ರೀಪೋಲ್ ಅಲಯನ್ಸ್ ಅಂದರೆ ಚುನಾವಣೆಗೆ ಪೂರ್ವದಲ್ಲಿ ಆಗಿರುವಂಥ ಅಲಯನ್ಸ್ ಏನಿದೆ, ಮೈತ್ರಿ ಏನಿದೆ ಅಂಥವರು, ಅಥವಾ ಕ್ವಾಲಿಷನ್ ವಿತ್ ಮೆಜಾರಿಟಿ ಅಂದರೆ ಮೆಜಾರಿಟಿ ಇರುವಂಥ ಮತ್ತು ಕ್ವಾಲಿಷನ್ ಮಾಡಿಕೊಂಡಿರುವಂಥ ಪಕ್ಷ ಯಾವುದಿದೆ, ಸಂಘಟನೆ ಒಂದು ಅದಕ್ಕೆ ಮೈತ್ರಿ ಯಾವುದಿದೆ ಅದನ್ನು ಕರಿಬಹುದು. ಅದು ಬಿಟ್ಟರೆ ಇವ್ರು ಕರೀಲಿಕ್ಕಿರುವಂಥದ್ದು ಏನು ಅಂತಂದರೆ, ಪೋಸ್ಟ್ ಪೋಲ್ ಅಲಯನ್ಸ್ ಮಾಡಿಕೊಂಡು ಅವರ ಪತ್ರಗಳು ಇವ್ರ ಹತ್ರ ಇರಬೇಕು. ಸೀಟ್ ಬಂದಿಲ್ಲ ಯಾರಿಗೆ, ವಿಜಯ್ಗೆ ಬೇಕಾದಷ್ಟು ಸೀಟ್ ಬಂದಿಲ್ಲ, ಹಾಗಂತ ಆತ ಸರ್ಕಾರ ರಚನೆ ಮಾಡುವಂಥ ಹಕ್ಕನ್ನು ಕಳ್ಕೊಳ್ಳೋದಿಲ್ಲ ಅಂತ. ಆತನಿಗೆ ಪೋಸ್ಟ್ ಪೋಲ್ ಅಲಯನ್ಸ್ ಮಾಡಲಿಕ್ಕೆ ಯಾವ ಪಕ್ಷಗಳು ಒಪ್ಕೊಂಡಿದ್ದಾವೆ ಅವರ ಪತ್ರ ಇರಬೇಕು, ಬೇಷರತ್ ಸಪೋರ್ಟ್ ಮಾಡುವಂಥ ಪತ್ರ ಇರಬೇಕು. ನಾವು ನಿಮಗೆ ಬೇಷರತ್ ನಿಮಗೆ ಬೆಂಬಲವನ್ನು ಘೋಷಿಸ್ತೀವಿ, ಅಥವಾ ನಿಮ್ಮ ಸರ್ಕಾರದ ಭಾಗವಾಗಿರ್ತೀವಿ, ನಿಮ್ಮ ಮಂತ್ರಿಮಂಡಲದಲ್ಲಿ ಸೇರ್ಕೋತೀವಿ, ನಮ್ಮ 5 ಜನ ಸದಸ್ಯರು ನಿಮ್ಮ ಪಕ್ಷದ ಭಾಗವಾಗಿರ್ತಾರೆ, ನಿಮ್ಮ ಸರ್ಕಾರದ ಭಾಗವಾಗಿ, ಈ ರೀತಿ ಸ್ಪಷ್ಟವಾದಂಥ ಪತ್ರ ಜೊತೆಗಿರಬೇಕು. ಮೊದಲೇದಾಗಿ ಈ ರಾಜೇಂದ್ರ ವಿಶ್ವನಾಥ್ ಅರಳೇಕರ್ ಏನಿದ್ದಾರೆ ರಾಜ್ಯಪಾಲರು, ವಿಜಯನ ಬಣಕ್ಕೆ ಹೇಳಿ ಕಳಿಸಿದರು, ನಿಮಗೆ ಸೀಟ್ ಬಂದಿದ್ದಾವಂತೆ, ದಯವಿಟ್ಟು ನೀವು ಲೆಟರ್ ತೊಗೊಂಡ್ಬನ್ನಿ. ಇವ್ರು ಲೆಟ್ರ್ ಏನಂತ ತೊಗೊಂಡು ಹೋದರು, ನಮಗೆ 35% ವೋಟ್ ಶೇರ್ ಇದೆ ನಮ್ಮದು, ಆದ್ದರಿಂದ ನಿಮ್ಮೊಂದು ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಿ ಅಂತ ಒಂದು ಪತ್ರವನ್ನು ಬರೆದು TVK ಪಾರ್ಟಿಯ ಲೆಟರ್ ಹೆಡ್ಡಲ್ಲಿ ಒಂದು ಪತ್ರವನ್ನು ಕಳಿಸಿದರು ಅರಳೇಕರ್ ಅವರು ರಾಜ್ಯಪಾಲರು ನೋಡಿದ್ರೆ, ನೀನು ಪರ್ಸೆಂಟೇಜ್ ಆಫ್ ವೋಟ್ಸ್ ತೊಗೊಂಡು ನನಗೇನಾಗಬೇಕು, ನೀನು ಎಷ್ಟು % ತೊಗೊಂಡ್ರಿ ಏನು, ನನಗೆ ಬೇಕಾಗಿದ್ದು ನಂಬರ್ ಆಫ್ ಸೀಟ್ಸ್ ಇನ್ ದಿ ಅಸೆಂಬ್ಲಿ. 234 ವಿಧಾನಸಭೆಯ ಸದಸ್ಯರ ಸಂಖ್ಯೆ ಇದ್ದಾಗ 117ಕ್ಕಿಂತ ಹೆಚ್ಚಿನ ಸದಸ್ಯರು ನಿನ್ನ ಹತ್ತಿರ ಇದ್ದರೆ ನೀನು ಅದರ ಪತ್ರವನ್ನು ಕಳಿಸೇವಿನ ನೀನು ವೋಟ್ ಶೇರ್ ಎಷ್ಟಿದೆ, ಪರ್ಸೆಂಟೇಜ್ ಆಫ್ ವೋಟ್ಸ್ ಎಷ್ಟಿದೆ, ಆ ಪತ್ರ ನಂಗೆ ನಡೆಯಲ್ಲ, ಇದನ್ನು ಇಟ್ಕೊಂಡು ನಾನು ನಿನಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ವಿಜಯ್ ಏನು ಮಾಡಿದರು, ಇನ್ನೊಂದು ಪತ್ರವನ್ನು ಕಳಿಸಿದರು. ಆ ಪತ್ರದಲ್ಲಿ ಕಾಂಗ್ರೆಸ್ಸಿನ ಪತ್ರ ಇತ್ತು ಅದರ ಜೊತೆಗೆ. ಆ ಕಾಂಗ್ರೆಸ್ಸಿನ ಪತ್ರದಲ್ಲಿ ಏನಿತ್ತು ಅಂದರೆ ಷರತ್ತುಗಳಿದ್ವು. ಏನು ಷರತ್ತುಗಳಿದ್ವು, ನೀವು ನಮಗೆ ನಿಮ್ಮ ಕ್ಯಾಬಿನೆಟ್ಟಲ್ಲಿ 2 ಸ್ಥಾನಗಳನ್ನು ಕೊಡಬೇಕು, ಜೊತೆಗೆ ನಮಗೆ ನೀವು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಅಂದರೆ ಸರ್ಕಾರ ರಚನೆ ಇದೆಯಲ್ಲ, ಸರ್ಕಾರದಲ್ಲಿ ನಾವು ಈಕ್ವಲಿ ರೆಸ್ಪಾನ್ಸಿಬಲ್ ಎಲ್ಲದಕ್ಕೂ, ಅಂದರೆ ನಾವು ಎಲ್ಲ ನಿರ್ಧಾರಗಳಲ್ಲಿಯೂ ನಾವು ಜೊತೆಗಿರ್ತೀವಿ. ಅಷ್ಟೇ ಅಲ್ಲ, ಇದು ಶಾಶ್ವತವಾದ ಅಲಯನ್ಸ್ ಆಗಬೇಕು. ಮುಂದಾಗುವಂಥ ರಾಜ್ಯಸಭಾ ಚುನಾವಣೆ, ಮುಂದಾಗುವಂಥ ಲೋಕಸಭಾ ಚುನಾವಣೆಯಲ್ಲಿ ಇದೇ ಮೈತ್ರಿಕೂಟ ಮುಂದುವರಿಬೇಕು. ಹಾಗೆ ನೀವು ಒಪ್ಪುವುದಾದರೆ ನಮ್ಮ 5 ಸದಸ್ಯರನ್ನು ನಿಮಗೆ ಕೊಡ್ತೀವಿ, 5 ಸದಸ್ಯರು ನಿಮ್ಮ ಜೊತೆ ಸೇರ್ಕೋತೀವಿ, ನಿಮ್ಮ ಅಲಯನ್ಸ್ ಆಗಿರ್ತೀವಿ. CPM CPI 2 ಸೀಟು, ಇನ್ನೊಂದು ಯಾವುದೋ ಪಕ್ಷ 3 ಸೀಟು. CPM CPI ಅವರು ಯಾವ ಕಾಂಗ್ರೆಸ್ ಬರುತ್ತೆ ಅಂತ ಗೊತ್ತಾಯಿತು, ನಾವು ನಿಮ್ಮ ಜೊತೆ ಬರೋದಿಲ್ಲ ಅಂತ. ಯಾವಾಗ ಈ ರೀತಿ ಷರತ್ತಿನ ಪತ್ರವನ್ನು ರಾಜ್ಯಪಾಲರು ನೋಡಿದರು, ರಾಜ್ಯಪಾಲರು ಹೇಳಿದರು, ಈ ರೀತಿ ಷರತ್ತು ಹಾಕಿಕೊಟ್ಟಿರುವಂಥ ಪತ್ರವನ್ನು ನಾನು ಬೆಂಬಲ ಅಂತ ಒಪ್ಕೊಳ್ಳಿಕ್ಕಾಗೋದಿಲ್ಲ, ಇದು ನಿಮ್ಮ ಒಳಗಡೆ ಆಗಬೇಕಂತ MOU, ಇದು ನೀವು ಬೇರೆ ಎಲ್ಲರ ಮಾಡ್ಕೊಳ್ಳಿ ಒಂದು ಪತ್ರನ ನನಗೆ ಕೊಡುವಾಗ ಸರ್ಕಾರ ರಚನೆಯಲ್ಲಿ ನಮ್ಮ ಸರ್ಕಾರ ರಚನೆಗೆ ನಮ್ಮ ಬೆಂಬಲವಿದೆ, ಬೇಷರತ್ ಈ ಸರ್ಕಾರದ ಜೊತೆಗೆ ನಾವು ಇದೀವಿ ಅನ್ನುವಂಥ ಪತ್ರ ಸಾಕು. ಆ ಪತ್ರವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ. ಈಗೇನಾಯಿತು,
ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ದಳಪತಿ ವಿಜಯ್ 108 ಸ್ಥಾನಗಳನ್ನ ಗೆದ್ದರೂ ಕೂಡ ಆತನಿಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ CPI CPM ಜೊತೆಗೆ ಇರ್ತೀನಿ ಅಂದರೂ ಕೂಡ ಅವರ ಏಜೆಂಟ್ ಥರ ಇರುವಂಥ ಅರಳೇಕರ್ ಅನ್ನುವಂಥ ರಾಜ್ಯಪಾಲ ಇವರಿಗೆ ಪ್ರಮಾಣ ವಚನ ಬೋಧಿಸಲಿಕ್ಕೆ ಸಿದ್ಧರಿಲ್ಲ ಅಂತ ಒಂದು ನರೇಟಿವ್ ಪ್ರೊಪಗಂಡ ಇನ್ನು ಮುಂದೆ ಶುರು ಆಗ್ತಾವೆ. ಇನ್ನೂ ಆಗಿಲ್ಲಿದ್ದು ನಾನು ನಿನ್ನೆ ರಾತ್ರಿ ಮಧ್ಯರಾತ್ರಿವರೆಗೂ ನಡೆದಂಥ ಬೆಳವಣಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೂ ಎಲ್ಲೂ ಇದು ಬಹುಶಃ ನಾ ತಿಳಿದ ಮಟ್ಟಿಗೆ ಎಲ್ಲೂ ಫ್ಲ್ಯಾಶ್ ಆಗಿಲ್ಲ, ಮುಂದೆ ಆಗೋದು ಹಾಗೆ ಆಗುತ್ತೆ. ಹಾಗಾದರೆ ಏನಾಗಬೇಕಾ ಈಗ ನೋಡಿ ಮಜಾ ಏನಾಯಿತು ಅಂದರೆ ಇದು ಅಲಯನ್ಸ್ ಬಗ್ಗೆ ಒಂದು 2 ಮಾತನ್ನು ಹೇಳ್ಬಿಡ್ತೇನೆ. ರಾಹುಲ್ ಗಾಂಧಿಗೆ ಯಾವ ಕಾರಣಕ್ಕೂ DMK ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳುವ ಇಚ್ಛೆ ಇರಲಿಲ್ಲ. ನಿಮ್ಗೆ ಗೊತ್ತಿದೆ DMKಯನ್ನು ಹೊರತುಪಡಿಸಿ ನೇರವಾಗಿ ವಿಜಯ್ ಜೊತೆ ರಾಹುಲ್ ಗಾಂಧಿ ಮಾತುಕತೆ ನಡೆಸಿದರು. ಮಲ್ಲಿಕಾರ್ಜುನ ಮುತ್ಯಾನ ಮಗ ಇದಾರಲ್ಲ ಪ್ರಿಯಾಂಕನ್ನು ಹಿಡ್ಕೊಂಡ್ರು DMK ಅವರು. ಹಿಡ್ಕೊಂಡು ಪಿ ಚಿದಂಬರಂ, MK ಸ್ಟಾಲಿನ್, ಮಲ್ಲಿಕಾರ್ಜುನ ಮುತ್ಯ ಈ 3 ಜನರನ್ನು ಕನ್ವಿನ್ಸ್ ಮಾಡಿ ದೊಡ್ಡ ಮಟ್ಟದ ಒಂದು ಡೀಲ್ ಆಯಿತು. ಡೀಲಾಗಿ ಕಾಂಗ್ರೆಸ್ ಜೊತೆಗಿದ್ದು ಬಿಟ್ಟರೆ ಒಂದಷ್ಟು ದಲಿತ ಮತಗಳು, ಉಳಿದ ಮತಗಳು, ಮುಸಲ್ಮಾನ ಮತಗಳೆಲ್ಲ ಸಿಗ್ತಾವೆ ಅಂತ DMK ತುಂಬ ಚೆನ್ನಾಗಿ ಗೊತ್ತಿದೆ. DMK ಹೇಳೋದೇನು ನೋಡಿ, ನಿಮಗೆ ನಿಮ್ಮ ಪಕ್ಷದವರೇ ನಿಮ್ಮನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ನಿಮ್ಮ ಅಲಯನ್ಸ್ ಇದ್ದಂಥ ಇಂಡಿಯಾ ಅಲಯನ್ಸ್ನವ್ರು ನಿಮ್ಮ ಜೊತೆಗೆ ನಿಲ್ಲಿಲ್ಲ. 2019ರಲ್ಲಿಯೂ ನಿಮ್ಮ ಜೊತೆ ಇದ್ವಿ ನಾವು, 2024ರಲ್ಲಿಯೂ ನಿಮ್ಮ ಜೊತೆ ಇದ್ವಿ, ಅದಕ್ಕಿಂತ ಮುಂಚೆನೂ ನಿಮ್ಮ ಜೊತೆ ಇದ್ವಿ ನಾವು. ಹಾಗಿದ್ದಾಗ ನೀವು ಇದ್ದಕ್ಕಿದ್ದ ಹಾಗೆ ಬೇರೆ ಪಕ್ಷದ ಜೊತೆ ಈಗ ಗುರುತಿಸ್ಕೋಬಾರ್ದಾಗಿತ್ತು ಅಂತ ಈಗ ಅವ್ರ ಗಲಾಟೆ. ಆವಾಗೇನಾಯಿತು, ಯಾವಾಗ ಈ ಪ್ರಿಯಾಂಕನ್ನು ಕಳಿಸಿ ಮಲ್ಲಿಕಾರ್ಜುನ ಮುತ್ಯ ಅವರ ತಲೆ ಸವರುವ ಕೆಲಸ ಆಯಿತು, ಪಿ ಚಿದಂಬರಂ ಮತ್ತು MK ಸ್ಟಾಲಿನ್ ಎಲ್ಲ ಸೇರಿ ಮಾತುಕತೆ ನಡೆಸಿದ್ರು. ಆವಾಗ ಅವರು ಕಾನ್ಫರೆನ್ಸ್ ಕಾಲ್ ಸೋನಿಯಾ ಗಾಂಧಿಗೆ ಹಾಕಿದರು. ಸೋನಿಯಾ ಗಾಂಧಿ ಜೊತೆ ರಾಹುಲ್ ಗಾಂಧಿನೂ ವಿಡಿಯೋ ಕಾನ್ಫರೆನ್ಸ್ನಲ್ಲಿದ್ದರು, ಫೋನ್ ಕಾಲಲ್ಲಿದ್ದಾಗ ಇಲ್ಲ DMK ಜೊತೆನೇ ಅಲಯನ್ಸ್ ಮುಂದುವರಿಸೋಣ. ಅಷ್ಟೊತ್ತಿಗೆ ಒಂದು ಬೇಹುಗಾರಿಕೆ ವರದಿ ಬಂದಿತ್ತು, ಇಂಟೆಲಿಜೆನ್ಸ್ ರಿಪೋರ್ಟ್. ಏನಂತ, ಆಡಳಿತ ವಿರೋಧಿಯಲ್ಲಿದೆ, ಭ್ರಷ್ಟಾಚಾರದ ಹಗರಣದಿಂದ ಕೂಡಿರುವಂಥ DMKಗೆ ಈ ಬಾರಿ ಭಾಳ ದೊಡ್ಡ ಸೋಲಾಗತ್ತೆ. ವಿಜಯ್ ಒಬ್ಬ ದೊಡ್ಡ ಪ್ರಖ್ಯಾತ ನಟನಾಗಿರುವುದರಿಂದ ಭಾಳ ದೊಡ್ಡ ಮಟ್ಟದ ವೋಟ್ ಶೇರನ್ನು ಆತ ಕಿತ್ಕೋತಾರೆ. AIADMKಗೆ ನಿರೀಕ್ಷಿತವಾದಂಥ ಬೆಂಬಲ ಇಲ್ಲ, ಅವರು 3ನೇ ಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ವರದಿ ಬಂದ್ಬಿಟ್ಟಿತ್ತು. ರಾಹುಲ್ ಗಾಂಧಿ ಏನಂದ್ರು, ಗೆಲ್ಲೋದು ವಿಜಯ್ ಜೊತೆ ನಾವು ಸೇರ್ಕೊಳ್ಳೋಣ ಅಂತ. ಇವ್ರು ಹೇಗೆ ಅವತ್ತನ್ನು ತಲೆ ಸವರಿದ್ರು ಅಂದರೆ, ನೀವು ಇದಕ್ಕೆ ಒಪ್ಕೊಳ್ಳೇಬೇಕು, ಅವ್ರ ಜೊತೆ DMK ಜೊತೆ ಅಲಯನ್ಸ್ ಮಾಡೋಣ, ಭಾಳ ದಿವಸದಿಂದ ನಮ್ಮ ಜೊತೆ ಇದ್ದಾರೆ, ಹಳೆಯ ಸಂಸ್ಕೃತಿ ನಮ್ಮದವ್ರದ್ದು ಜಂಟಿ ವ್ಯವಹಾರ ನಡೀತಾ ಇದೆ, ನೀವು ಹಾಗಿದ್ದಕ್ಕಿದ್ದ ಹಾಗೆ ಬಿಡೋಕ್ಕಾಗೋದಿಲ್ಲ ಅಂತ ಮುತ್ಯ ರಾಹುಲ್ ಗಾಂಧಿಯ ತಲೆ ಸವರಿದ್ರು. ರಾಹುಲ್ ಗಾಂಧಿ ಒಂದು ಕಂಡೀಷನ್ ಹಾಕಿದ್ರು ಮುತ್ಯಾಗೆ, ಒಂದು ವೇಳೆ ಏನಾದರೂ ಚುನಾವಣೆಯಲ್ಲಿ ಸೋತಿದ್ದೆ ಆದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೆದರಿಸಿದ. ಮಲ್ಲಿಕಾರ್ಜುನ ಮುತ್ಯ ಹೋಗ ಆಗಾಯ ಜೋ ಹೋಗ ದೇಖಾ ಜಾಯೇಗ ಅಂತ ಹೇಳ್ಬಿಟ್ರು. ಯಾವಾಗ ಈ ರೀತಿ DMK ಡಿಸಾಸ್ಟರ್ ಸೋಲಾಯಿತು, ಮಲ್ಲಿಕಾರ್ಜುನ ಮುತ್ಯನಿಗೂ ತಲೆ ಕೆಟ್ಟೋಯ್ತು, ಪಿ ಚಿದಂಬರಂಗೂ ತಲೆ ಕೆಟ್ಟೋಯ್ತು, ಏನು ಮಾಡಬೇಕು ಅರ್ಥ ಆಗಲಿಲ್ಲ. ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ವಿಜಯ್ ಜೊತೆ ಮಾತುಕತೆಯನ್ನು ಆಡಿ ಜೊತೆಗೆ ಅವ್ರ ಜೊತೆ ನಾವು ಸರ್ಕಾರವನ್ನು ಮಾಡೋಣ, ನಮಗೀಗ ಎಲ್ಲಿಯೂ ಸರ್ಕಾರ ಇಲ್ಲ, ಮಾನ ಮರ್ಯಾದೆ ಹೋಗ್ಬಿಡುತ್ತೆ, ಈಗ ವಿಜಯ್ಗೆ ಅನಿವಾರ್ಯತೆ ಇದೆ, ಆದ್ದರಿಂದ ನಮ್ಮ ಜೊತೆ ಆತ ಸರ್ಕಾರ ರಚನೆ ಮಾಡಲೇಬೇಕು. ಯಾಕೆಂದರೆ AIADMK ಅವರು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ವಿಜಯ್ ಜೊತೆ ಸೇರ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳಿದರು. ಯಾವ ಕಾರಣಕ್ಕೂ ನಾವು ಅವ್ರ ಜೊತೆ ಸೇರೋದಿಲ್ಲ. ಅಲ್ಲಿ BJP ಪ್ರಶ್ನೆ ಬರೋದಿಲ್ಲ. BJP ಇಡೀ ತಮಿಳುನಾಡಿನಲ್ಲಿ ಗಳಿಸಿರೋದು ಕೇವಲ ಒಂದೇ ಒಂದು ಸೀಟು, ಶೂನ್ಯ ಸಂಪಾದನೆಯ ಮಟ್ಟಿಗೆ ಅದಿರೋದು, ಲೆಕ್ಕಕ್ಕೆ ಬರೋದಿಲ್ಲ. ADMK ಅವರು ಯಾವಾಗ ನಿಮ್ಮ ಜೊತೆ ಸೇರೋದಿಲ್ಲ ಅಂದಾಗ ವಿಜಯ್ಗೆ ಬೇರೆ ಮಾರ್ಗವೇ ಇರಲಿಲ್ಲ. ಕಾಂಗ್ರೆಸ್ ಈ ರೀತಿ ಷರತ್ತನ್ನು ಹಾಕಿದಾಗ ಆ ಷರತ್ತಿನ ಪಟ್ಟಿಯನ್ನು ಈ ರಾಜ್ಯಪಾಲರು ಇದು ಮಾಡಲಿಕ್ಕಾಗೋಲ್ಲ, ಈ ರೀತಿ ಪ್ರಮಾಣ ವಚನ ಓದಿಸ್ಲಿಕ್ಕೆ ಆಗೋದಿಲ್ಲ. ನಿಮಗೊಂದು ಅವಕಾಶ ಇದೆ, ನೀವು ಫ್ಲೋರ್ ಟೆಸ್ಟನ್ನು ಮಾಡಬಹುದು. ಆದರೂ ಒಂದು ಪ್ರಶ್ನೆ ಇದೆ, ಏನಂದರೆ ಈ ಹಿಂದೆ ನಡೆದಂಥ ರಾಮೇಶ್ವರ್ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, SR ಬೊಮ್ಮಾಯಿ ಪ್ರಕರಣಗಳಲ್ಲೆಲ್ಲ ಫ್ಲೋರ್ ಟೆಸ್ಟ್ ಮಾಡ್ತೀವಿ ನಾವು ಅಂಥೇಳಿ ಮುಂಚೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮಾಡಿಕೊಳ್ಳೋದು ಇದೆಯಲ್ಲ, ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಲ್ಲ ಒಂದು ಹಂತದಲ್ಲಿ. ಆದ್ದರಿಂದ ನೀವು ಮುಂಚೆಯೇ ನಿಮ್ಮ ಲೆಟರ್ ಆಫ್ ಇದೇನಿದೆ ಸಪೋರ್ಟ್ ಏನಿದೆ ಅದನ್ನು ಮುಂಚೆ ನೀವು ಕೊಡಬೇಕು. ನನಗದು ಖಚಿತ ಆದರೆ ನಾನು ಪ್ರಮಾಣ ವಚನ ಬೋಧಿಸ್ತೇನೆ, ಅದಕ್ಕೋಸ್ಕರ ನಾನು ತಿರುವನಂತಪುರಂದಿಂದ ಬಂದಿದ್ದೀನಿ ಅಂತ ಈ ರಾಜೇಂದ್ರ ವಿಶ್ವನಾಥ್ ಅರಳೇಕರ್ ಹೇಳಿದರು. ಒಬ್ಬ ವ್ಯಕ್ತಿ ರಾಜಕಾರಣಿ ಅಲ್ಲ, ಸಿನಿಮಾ ನಟ ಇರಲಿ, ಆತ ಪ್ರಣಾಳಿಕೆಯನ್ನು ಮಾಡುವಾಗ ಆಲೋಚನೆ ಮಾಡಲಿಲ್ಲ ಈ ತಿಜೋರಿಯ ಮೇಲೆ ಎಷ್ಟು ಭಾರ ಆಗತ್ತೆ ಇದು ಅಂತ. ಒಬ್ಬೊಬ್ಬ ಮಹಿಳೆ, ಒಬ್ಬೊಬ್ಬ ತರುಣಿ ಮದುವೆ ಆಗಿ 8 ಗ್ರಾಮ್ ಚಿನ್ನ ಕೊಡ್ತೀನಿ, ನಾಳೆ ಮಗು ಹುಟ್ಟಿದ್ರೆ ಉಂಗುರ ಕೊಡಿಸ್ತೀನಿ ಅಂತೆಲ್ಲ ಕತೆ ಹೇಳಿದರೆ ತಮಿಳುನಾಡು ಸರ್ಕಾರ ಅನ್ನೋದು ಅದು ಧರ್ಮಶಾಲೆ ಅಲ್ಲ. ದೇಶವನ್ನು ದಿವಾಳಿ ಮಾಡುವ ನಿಟ್ಟಿನಲ್ಲಿ ಈತನ ಪಾಲು ಭಾಳ ದೊಡ್ಡ ಮಟ್ಟಿಗೆ ಇರ್ತದೆ, ನಂಬರ್ 1. ಎರಡನೇದು, ರಾಜಕೀಯ ಗೊತ್ತಿಲ್ಲದೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಮೂಲಕ ನನಗೆ
ಪ್ರಮಾಣ ವಚನ ಬೋಧಿಸಿ ಅಂತ ರಾಜ್ಯಪಾಲರು ಕೇಳ್ತಾನೆ ಇದ್ರೆ ಈತ ಎಷ್ಟು ಅಪ್ರಬುದ್ಧ ಇದ್ದಾನೆ, ಈತನ ಜೊತೆ ಇರುವಂಥ ಜನ ಎಂಥವ್ರು ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾನು ನಿನ್ನೆ ಮಧ್ಯಾಹ್ನದ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದೆ, ಈತ ಜಾಸ್ತಿ ದಿವಸ ರಾಜಕಾರಣ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಅಲಹಾಬಾದ್ನಲ್ಲಿ ಲಕ್ಷಗಟ್ಟಲೆ ಓಟ್ ತೊಗೊಂಡು ಗೆದ್ದಂಥ ಅಮಿತಾಬ್ ಬಚ್ಚನ್ನು ರಾಜಕಾರಣವೇ ಬೇಡ ಅಂತ ಓಡೋಗ್ಬಿಟ್ರು. ನಿಮ್ಗೆ ಗೊತ್ತಿದೆ ಯಾವ ಮಟ್ಟಿಗೆ ಆತನ ಪಾಪ್ಯುಲಾರಿಟಿ ಇತ್ತು ಅಂದರೆ ಇಡೀ ದೇಶಾದ್ಯಂತ ಆತನಿಗೆ ಬುರ್ಕ ಹಾಕ್ಕೊಂಡು ಹೆಣ್ಮಕ್ಳು ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆ ಮುಂದೆ ನಿಂತಿದ್ರು ಆತಗೆ ಆಕ್ಸಿಡೆಂಟ್ ಆದಾಗ. ಅಂಥವರೇ ಬಿಟ್ಟು ಓಡ್ ಹೋಗ್ಬಿಟ್ರು. ಬೇಕಾದಷ್ಟು ನಟರು ರಾಜಕಾರಣ ಬೇಡ ಅಂತ ಹೋಗಿದ್ದಾರೆ. ಸಕ್ಸಸ್ ಆದವರು ಇದ್ದಾರೆ, MJR ಇದ್ದಾರೆ, ಬೇರೆಯವರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಈತ ಕೇವಲ ಮತ್ತು ಕೇವಲ ಜನಪ್ರಿಯತೆಯ ಅಳತೆಗೋಲ ಮೇಲೆ ಇವತ್ತು ರಾಜಕೀಯದಲ್ಲಿ ತನ್ನ ಆಟವನ್ನು ಆಡಬೇಕು ಅಂತ ಹೊರಟ ಮನುಷ್ಯ. ಇಲ್ಲಿ ಬೇಕಾದಂಥ ಚಾತುರ್ಯ, ಇಲ್ಲಿ ಬೇಕಾದಂಥ ಚಾಣಾಕ್ಷತೆ, ಇಲ್ಲಿ ಬೇಕಾದಂಥ ತಂತ್ರಗಾರಿಕೆ ರೂಢಿಸಿಕೊಳ್ಳಲಿಕ್ಕೆ ಸಮಯ ಬೇಕು. ಪ್ರಮಾಣ ವಚನದ ದಿನವೇ ನೀವು ಫಿಕ್ಸ್ ಮಾಡಿದ ದಿವಸ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಪ್ರಾರಂಭದಲ್ಲಿಯೇ ನೀವು ಎಡವು ಬಿದ್ದಿದ್ದೀರಿ ಅಂದರೆ, ಪ್ರಥಮ ಚುಂಬನಂ ದಂತಭಗ್ನಂ ಆಗಿದೆ ಅಂದರೆ, ಮುಂದಿನ ದಿನಗಳಲ್ಲಿ ಈ ತಮಿಳುನಾಡಿನ ರಾಜಕೀಯ ಹೇಗಿರ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ, ಅದು ಭಾಳ ವಿಚಿತ್ರವಾಗಿದೆ. ಪ್ಲ್ಯಾನ್ ಬಿ ಅಂತೇಳಿ. ಏನು ಪ್ಲ್ಯಾನ್ ಬಿ? ADMKಗೆ 47 ಸ್ಥಾನ ಬಂದಿದ್ದಾವೆ, DMKಗೆ 59 ಸ್ಥಾನ ಬಂದಿದ್ದಾವೆ. ಎರಡೂ ಸೇರಿದರೆ 106 ಆಗ್ತವೆ. ನೀವು ಎದುರು ಬದ್ರು ಹೋರಾಟ ಮಾಡಿರ್ಬೋದು, ಅನಿವಾರ್ಯ ಪ್ರಸಂಗದಲ್ಲಿ ನಾವಿಬ್ಬರು ಸೇರಿ ಸರ್ಕಾರವನ್ನು ಯಾಕೆ ನಡೆಸಬಾರ್ದು ಅನ್ನುವಂಥ ಒಂದು ವಾದ ಮಾರುಕಟ್ಟೆಯಲ್ಲಿ ಹರಡುತ್ತಾ ಇದೆ. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ತಮಿಳುನಾಡು ಬಗ್ಗೆ ಮಾತಾಡಿಲ್ಲ ಅಂತ ಭಾಳಷ್ಟು ಜನ ಕೆಳಗೆ ಕಮೆಂಟ್ ಹಾಕ್ತಾಯಿದ್ರು. ಆ ರೀತಿಯ ವಿಷಯ ಸಿಕ್ಕಾಗ ಮತ್ತು ಅಂಥ ರೋಚಕತೆ ಇದ್ದಾಗ, ಜನರಿಗೆ ಮೋಸ ಆಗ್ತಾ ಇದೆ, ರಾಷ್ಟ್ರಹಿತದ ವಿರುದ್ಧವಾದಂಥ ಚಟುವಟಿಕೆಗಳು ನಡೀತಾ ಇದ್ದಾವೆ, ಅದು ಇಲ್ಲಿ ಕುದುರೆ ರೇಸ್ ನಡೀತಾ ಇದೆ, ಕುದುರೆ ಮೇಲೆ ದುಡ್ಡನ್ನು ಕಟ್ತಾ ಇದ್ದಾರೆ ಅನ್ನಿಸಿದಾಗ ಮಾತಾಡದೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ವಿಜಯ್ ಅಧಿಕಾರ ಹಿಡಿಯಬಾರ್ದು ಅನ್ನುವಂಥ ಮಾತಲ್ಲ, ಆದರೆ ಯಾವ ಮಾನದಂಡದ ಮೇಲೆ ಈತ ರಾಜಕಾರಣಕ್ಕೆ ಬಂದು ಇವತ್ತು ಏನನ್ನು ಸಾಧಿಸಲಿಕ್ಕೆ ತಮಿಳುನಾಡಿನಲ್ಲಿ ಹೋಗಿದ್ದಾರೆ ಅನ್ನೋದು ಪ್ರಶ್ನೆ. ಭಾರತೀಯ ಜನತಾ ಪಾರ್ಟಿಗೆ ಇದರಿಂದ ಏನೂ ನಷ್ಟ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಪಡೆದಿರೋದೇ 1 ಸೀಟು. ಈ ಬಾರಿ ಚುನಾವಣೆಯಲ್ಲಿ ತಮಿಳುನಾಡನ್ನು ಆದ್ಯತೆಯಲ್ಲಿ ಇಟ್ಕೊಂಡಿರಲೇ ಇಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಇಟ್ಕೊಂಡಿದ್ರೆ ಕತೆ ಬೇರೆ ಇತ್ತು. ಈ ಬಾರಿ ಆದ್ಯತೆ ಇದ್ದದ್ದು ಕೇವಲ ಮತ್ತು ಕೇವಲ ಪಶ್ಚಿಮ ಬಂಗಾಳ ಆಗಿತ್ತು. ಹೀಗಾಗಿ ತಮಿಳುನಾಡಿನ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಉದಾಸೀನವನ್ನೇ ಮಾಡಲಾಯಿತೇ ವಿನಾ ಯಾವುದೇ ರೀತಿಯ ಪ್ರಯತ್ನಗಳು ಕೂಡ ಆಗಲಿಲ್ಲ. ಒಂದು ವೇಳೆ 10-20 ಸೀಟ್ ಬಂದಿದ್ದರೂ ಕೂಡ ಈಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ರೀತಿ ವ್ಯವಹಾರಕ್ಕೆ ಸದ್ಯಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದರೆ ಕ್ಲಿಯರ್ ಮ್ಯಾಂಡೇಟ್ ತೆಗೆದುಕೊಳ್ಳಲಿಕ್ಕಾಗಿ ಮಮತಾ ಬೇಗಂ ಅವರ 5 ವರ್ಷಗಳ ದುರಾಡಳಿತವನ್ನು ನರೇಂದ್ರ ಮೋದಿ, ಅಮಿತ್ ಶಾ ಸಹಿಸಿದ್ದಾರೆ. ಅಮಿತ್ ಶಾ ಹೆಸರು ಯಾಕೆ ಸರಿಸಿದೆ? ಅವ್ರು ಗೃಹ ಸಚಿವ. ಆತ ಒಂದು ಲೆಟರ್ ಪಾಸ್ ಮಾಡಿ ರಾಷ್ಟ್ರಪತಿ ಕಳಿಸಿ ಮಾರನೇ ದಿವಸ ಬೆಳಗ್ಗೆ ರಾಷ್ಟ್ರಪತಿ ಆಡಳಿತ. 5 ವರ್ಷ ಸಹನೆಯಿಂದ ಕಾದಿದ್ದಾರೆ. ಮುಂದಿನ ಸಲ ತಮಿಳುನಾಡು ಬಿಟ್ಬಿಡ್ತಾರೇನ್ರಿ ಅವರು? ಪ್ರಶ್ನೆ ಅದಲ್ಲ. ಪ್ರಶ್ನೆ ವಿಜಯ್ ಅವರ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಮುಂದಿನ 5 ವರ್ಷಗಳ ಆತನ ರಾಜಕೀಯವನ್ನು ನಾವು ನಿರ್ಧಾರ ಮಾಡ್ಬೋದು. ಮುನ್ಸೂಚನೆಯನ್ನು ಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.